ಆದರೆ ನಿಜವಾಗಿ ಕೇಂದ್ರ ಸರ್ಕಾರದಿಂದ ಅರಣ್ಯ ಇಲಾಖೆಯಿಂದ ಅನುಮತಿ ನಮಗೆ ದೊರಕಬೇಕು. ಗೋವಾದಲ್ಲಿರ್ತಕ್ಕಂಥ ಸರ್ಕಾರನೂ ಕೂಡ ಅವ್ರದೇ, ಬಿಜೆಪಿ ಸರ್ಕಾರ, ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ, ಈ ಭಾಗದ ಮಂತ್ರಿ, ಈ ಭಾಗದ ಪ್ರತಿನಿಧಿ ಪ್ರಕಾಶ್ ಎಂತ ಜೋಶಿ, ಅವನು ಪ್ರಹ್ಲಾದ್ ಜೋಶಿ ಯಾಕ್ರಿ ಸುಳ್ಳು ಹೇಳ್ತಾ ಇದ್ದೀರಿ? ನಾನು ಅದನ್ನೇ ಕೇಳಿದೆ ರೈತರಿಗೆ. ಸುಳ್ಳು ಹೇಳ್ತಾ ಇದ್ದಾರೆ, ದಯಮಾಡಿ ಅವ್ರ ಮಾತನ್ನ ನಂಬೇಡಿ. ಇದೇ ಯಡಿಯೂರಪ್ಪನವರು ಹೇಳಿದ್ರು 2017-18ರಲ್ಲಿ ಏನಂತ ಹೇಳಿದ್ರು ಅಂತಂದ್ರೆ, ನಾವು ಅಧಿಕಾರಕ್ಕೆ ಬಂದ ತಕ್ಷಣನೇ ಕಳಸಾ ಮಹದಾಯಿ ಯೋಜನೆಯನ್ನ ಜಾರಿ ಕೊಡ್ತೇವೆ, ಹಾಗಂತೇಳಿ ರಕ್ತದಲ್ಲಿ ಬರ್ಕೊಡ್ತೇನೆ. ಅದಾದ್ಮೇಲೆ 2 ವರ್ಷ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ರು. ಆಮೇಲೆ ಬಸವರಾಜ ಬೊಮ್ಮಾಯಿ ಅವರು 1 ವರ್ಷ 10 ತಿಂಗಳು ಮುಖ್ಯಮಂತ್ರಿ ಆಗಿದ್ರು. ಅವ್ರು ಯಾರು ಕೂಡ ಮಾಡಲಿಲ್ಲ, ಸುಳ್ಳು ಹೇಳ್ತಾ ಇದ್ದಾರೆ. ಈ ನಮ್ಮ ಕೋನ್ ರೆಡ್ಡಿ ಅವರು ಸಸ್ಯಾಲ ಹಾಕತ್ತಾರೆ, ಹೇಳ್ಬೇಕು ರೈತರಿಗೆ, ಹೇಳ್ಬೇಕು ನಮ್ಮಿಂದ ನಿಂತೋಗಿದ್ಯಾ? ಕೇಂದ್ರದಿಂದ ನಿಂತೋಗಿರೋದು ಜೋರಾಗಿ ಹೇಳಬೇಕು. ನೀವು ಬಂದಿರೋದು ಈ ನಮ್ಮ ಕೋನ್ ರೆಡ್ಡಿ ಅವರು ಹೆಂಗೆ ಅಂತಂದ್ರೆ, ಇಲ್ಲಿ ರೈತ ಸಂಘದವ್ರು ಇದ್ದಾರೆ ನವಲಗುಂದದಲ್ಲಿ, ಅವ್ರದ್ದು ವಿಶ್ವಾಸ ಗಳಿಸ್ಕೋಬೇಕು. ಅವ್ರ ವಿಶ್ವಾಸದಿಂದ ಗೆದ್ದಿದ್ದೀರಿ, ಅದಕ್ಕೆ ಅವ್ರ ಮನಸ್ಸು ನೋಯಿಸಕ್ಕೆ ಹೋಗಲ್ಲ. ಇದನ್ನ ಮಾಡಬಾರದು. ದಯಮಾಡಿ ನೀವೆಲ್ರಿಗೂ ಕೂಡ ತಿಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಇವತ್ತು ಮಹದಾಯಿ ಯೋಜನೆ ಅಥವಾ ಕಳಸಾ ಬಂಡೂರಿ ನಾಲಾ ಯೋಜನೆ, ತಿರು ಯೋಜನೆ ಇದು ನಿಂತೋಗಿರೋದು ಕೇಂದ್ರ ಸರ್ಕಾರದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಅನುಮತಿ ಕೊಡದೆ ನಿಂತಿರ್ತಕ್ಕಂಥದ್ದು. 6 ವರ್ಷ ಆಯ್ತು, 7 ವರ್ಷ ಆಯ್ತು. 7 ವರ್ಷದಿಂದ ಇದಕ್ಕೆ ಅನುಮತಿಯನ್ನ ಕೊಡಿಸದೇ ಇರ್ತಕ್ಕಂಥವರು ಪ್ರಹ್ಲಾದ್ ಜೋಶಿ ಅವರು, ಕೇಂದ್ರ ಸರ್ಕಾರ ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿ ಬಯಸ್ತಾ ಇದ್ದೇನೆ.